ನಾರಿಯ ಬಗ್ಗೆ ತಿಳಿದುಕೊಂಡು ಬರ್ತೀನಂತ ಹೋದ ಶಿವರಾಜ್ ಮತ್ತು ಕರಿಯಂದು ಇನ್ನೂ ಪತ್ತೆ ಇಲ್ಲ. ಆ ರಾಮನನ್ನು ಕರೆದುಕೊಂಡು ಬಂದಿರಂತ ಹೋದ ಶಂಕರ್ ಭಟ್ಟ ಅವನು ಸಣ್ಣ ಪತ್ತೆ ಇಲ್ಲ. ಇತ್ತೀಚೆಗೆ ಕೂಡದಿಂದ ನಾಯಿಗಳು ಸರಿಗೆ ಕೆಲಸನೇ ಮಾಡಲಾರು. ಏನಾದ್ರೂ ನಡೀತಾ ಇಲ್ಲ, ಅದು ನನಗೆ ತಿಳಿಯೋದಾಗಿ ನಡೀತಾ ಇದೆಯಾ? ಅದು ಎಂದಿಗೂ ಸಾಧ್ಯವಿಲ್ಲ. ಯಾಕಂದ್ರೆ ನನ್ನ ಕೈಯಲ್ಲಿ MLA MP ಸಾಕಷ್ಟು ಜನ ಇದ್ದಾರೆ. ಆಮೇಲೆ ನನಗೆ ಆ ತರ ಭಯ, ಅದು ಎಂದಿಗೂ ಸಾಧ್ಯವಿಲ್ಲ. ನಮ್ಮ ಗಂಧದ ಲಾರಿಯನ್ನು ಹಿಡಿದು ಒಳಗೆ ಹಾಕಿದವರು ಯಾರು? ಇರ್ಬೇಕು, ನಿಮ್ಮಂತ ಆಪ್ತ ಸ್ನೇಹಿತರಿರ್ಬೇಕು. ನಮಸ್ಕಾರ ಪ್ರೇಮರಾಜ್, ನಮಸ್ಕಾರ. ನಮಸ್ಕಾರ ಮಾಡಬೇಕಾಗಿರೋದು ನೀವಲ್ಲ, ನಾವು. ಅಂತೂ ನನ್ನ ಮೊದಲೇ ಪರೀಕ್ಷೆಯಲ್ಲಿ ಗೆದ್ದ ವೀರರೆಂದರೆ ಅದು ನಾವೇ ಅಂತ ಕಾಣುತ್ತೆ. ಇದು ಯಾವ ಕೆಲಸ? ನೀವು ನನ್ನ ನಂಬಿದ ಮೇಲೆ ಇದಕ್ಕಿಂತ ಅನುಭವ ಕೆಲಸ ಯಾವುದೇ ಬಂದ್ರು ಆ ಕೆಲಸವನ್ನು ಚುಟುಕಿ ಹೊರದಾಗ ಆ ಕೆಲಸ ಮುಗಿಯುವ ಸಾಮರ್ಥ್ಯ ಈ ಶಿವರಾಜನಿದೆ. ನೋಡಿ ಪ್ರೇಮರಾಜ್, ನೀವು ಯಾವ ಕಾರಣಕ್ಕೂ ಹೆದರುವುದಿಲ್ಲ. ನೀವು ನಿಶ್ಚಿಂತಿರಬಹುದು. ಕರಿಯ, ನನ್ನ ಬಲಗೈ ಬಂಟನಾಗಿ ಕೆಲಸ ಮಾಡಲು ಬಂದ ಈ ಶಿವರಾಜನಿಗೆ ನಮಗೆಲ್ಲ ವ್ಯವಹಾರಗಳು ವಿವರವಾಗಿ ತಿಳಿಸಿ ಹೇಳು. ಮತ್ತೊಬ್ಬರಿಂದ ರೂಪಾಯಿ ಸ್ಟೋರ್ ನೋಡ್ಕೊಳ್ಳಲ್ಲ. ನಾನು ಇಲ್ಲಿ ಬರುವಾಗಲೇ ಎಲ್ಲ ವಿಷಯ ತಿಳ್ಕೊಂಡೇ ಬಂದಿದ್ದೇನೆ. ಕುಣಿದು ಬಂದಿದ್ರಂತೆ ಕಾಣುತ್ತೆ. ಸ್ವಲ್ಪ ಒಳಗಡೆ ಹೋಗಿ ವಿಶ್ರಾಂತಿ ತೆಗೆದುಕೊಳ್ಳಬಹುದಲ್ಲ? ನಮಸ್ಕಾರ ಚಮತ್ಕಾರ. ಆಮೇಲೆ ಓದ ಕೆಲಸ ಎಲ್ಲಿಗೆ ಬಂತು? ಸಾಗರ ಬಂದ ಎಲ್ಲಿ ಬಂತ? ಆ ಮಗನ ಎರಡು ಭಾಷೆ ಕೊಡ್ಕೊಂಡು ಬಂದಿ ನೋಡ್ರಿ. ನೀವು ಹೇಳುವುದಾಗ ಯಾವಾಗಲೂ ರೆಡಿನೇ ರೀ ಸೌಕರ. ನಮಸ್ಕಾರ ಶ್ರೀಮಂತರೇ. ಯಾಕೆ ತಮ್ಮ ಗುಮಾತ್ರ ಹತ್ರ ನನ್ನನ್ನು ಬರ ಹೇಳಿದ್ರೆ ಬಾ ಅಂತ ಹೇಳಬೇಕಲ್ಲ? ಬಾ ಅಂತ ಹೇಳಿಲ್ಲ ಅಂದ್ರೆ ನಮ್ಮಂತ ಶ್ರೀಮಂತರ ವ್ಯವಹಾರ ಹೆಂಗ್ ನಡೀತೈತಿ? ಶ್ರೀಮಂತರೇ, ನಮ್ಮ ತಂದೆ ಮಾಡಿದ ಸಾಲ ನಮ್ಮ ಗುಮಾತರು ಅದ್ರ ಬಗ್ಗೆ ಎಲ್ಲ ವಿವರವಾಗಿ ಹೇಳಿದ್ದಾನೆ. ಹಂಗಾದ್ರ ಎಲ್ಲಾ ವಿಷಯ ತಿಳಿದುಕೊಂಡೆ ನಿಮ್ಮ ತಂದೆ ಸಾಲ ಮುಟ್ಸಕ್ ಬಂದಿ ಅಂದಂಗ. ನೋಡ್ರಿ ರಮ್ಯಾ, ಇಷ್ಟು ದಿನ ನಮ್ಮವರು ತಮ್ಮವರು ಅಂತ ಇಲ್ಲಿವರೆಗೂ ಸುಮ್ಮನಿದ್ದೀವಿ. ಏನೋ ನನ್ನ ಮಾತಿಗೊಂದು ಕಿಮ್ಮತ್ ಕೊಟ್ಟು ಬಂದಿ. ನಮ್ದೇನೈತೆಲ್ಲ ಕೊಡೋದು ಕೊಟ್ಟು ಪೈಸಾ ಚುಕ್ತ ಮಾಡಿ ಇಲ್ಲಿಂದ ಹೋದ್ರೆ ಆಯ್ತು. ಏತು ಮಾಡಿದ್ರು
ನಮ್ಮ ತಂದೆ ಮಾಡಿದ ಸಾಲ ನಾವು ಚಿಕ್ಕವರಿದ್ದಾಗಲೇ ಮುಟ್ಸಿರಿ ಅಂತ ನೀವ ಒಂದ್ಸಲ ಹೇಳಿರಿ. ನಮ್ಮ ತಂದೆ ಮಾಡಿದ ಸಾಲದ ಕಾಗದ ಪತ್ರನು ನಮ್ಮ ಮುಂದೆ ಹರಿದು ಹಾಕಿನು ಅಂತಾನೂ ಹೇಳಿರಿ. ಈಗ ನೋಡಿದ್ರ ನಿಮ್ಮ ತಂದೆ ಮಾಡಿದ ಸಾಲ ಇನ್ನೂ ಐತಿ ಅಂತ ಹೇಳಕತ್ತೀರಿ. ಎಲ್ಲಿಂದ ತಂದು ಕೊಡ್ಬೇಕ್ರಿ? ಎಲ್ಲಿಂದ ತಂದು ಕೊಡ್ಬೇಕು? ಎಲ್ಲಿಂದ ತಂದು ಕೊಡ್ಬೇಕಂದ್ರೆ ಹೆಂಗೋ ಅದು ನಿಮ್ಮ ತಂದೆ ಸಾಲ ಮುಟ್ಸಾನಂತ ನಾ ಯಾವಾಗ ಹೇಳ್ದು? ಇದೆಲ್ಲ ಗೋಳ ಪುರಾಣ ನನ್ನ ಮುಂದೆ ಬರ್ಬೇಡ. ನಮ್ಮದೇನೈತಲ್ಲ ಕೊಡೋದು ಕೊಟ್ಟು ಈ ಮನೆ ಹೊಸ್ತರ ದಾಟಿ ಹೋದ್ರೆ ಸರಿ, ಇಲ್ಲ ಅಂದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ತಿಳಿಯಿತೇನು? ತಿಳಿಯಿತು. ತಿಳಿಯಿತು. ನೀವು ಆಡುವ ಒಂದೊಂದು ಮಾತು ನನಗೆ ಸರಿಯಾಗಿ ತಿಳಿಯಿತು. ನಮ್ಮಂತ ಬಡವರು, ಅಲ್ಪರು, ಸ್ವಲ್ಪರು ನಿಮ್ಮಂತ ಶ್ರೀಮಂತರ ಎದುರುಗಡೆ ನಮ್ಮಂತ ಬಡವರು ಬದುಕಬಾರದು ಅಂತ ಸರಿಯಾಗಿ ತಿಳಿಯಿತು. ಅವತ್ತೇ ನಮ್ಮ ಅಪ್ಪನಿಗೆ ಬಡ್ಕೊಂಡೆ, ಅಪ್ಪ ಇದರಲ್ಲಿ ಏನೋ ಮೋಸ ಇದೆ ಅಂತ. ಆದ್ರೆ ನಮ್ಮಪ್ಪ ನನ್ನ ಮಾತೇ ಕೇಳಲಿಲ್ಲ. ಮಗನೇ, ನೀನಿನ್ನೂ ಚಿಕ್ಕವನು, ಇದರಲ್ಲಿ ನೀನ್ ತಲೆ ಹಾಕ್ಬೇಡ ಅಂತ ಹೇಳ್ಬಿಟ್ರು. ಕೊನೆಗೂ ಅದನ್ನ ಅನುಭವಿಸುವ ಪರಿಸ್ಥಿತಿ ನಮಗೆ ಬಂದ್ಬಿಟ್ಟು. ಇರ್ಲಿ, ಯಜಮಾನ್ರೆ, ನಮ್ಮ ತಂದೆ ಮಾಡಿದ ಸಾಲ ಇನ್ನೂ ಅಲ್ಪ ಸ್ವಲ್ಪ ಏನಾದರೂ ಉಳಿದಿತ್ತಂದ್ರ ಹೇಳ್ಬಿಟ್ರು, ಅದನ್ನು ತೀರ್ಸಿ ಋಣಮುಕ್ತರಾಗಿ ಬಿಡ್ತೀವಿ. ಸ್ವಲ್ಪ ಅದಕ್ಕ ಕಾಲಾವಕಾಶ ಮಾಡಿಕೊಡ್ರಿ ಯಜಮಾನ್ರ. ನಿಮ್ಮ ಕಾಲ ಈ ನಿನ್ನ ಮೊಸಳೆ ಕಣ್ಣೀರು ಅವನದಾಗಕ್ಕೆ ಬರಬೇಡ. ಏನೇ ಇದ್ರು ಕೊಡು ತೊಳು ವ್ಯವಹಾರಕ್ಕೆ ಬಾ. ಆಯ್ತು ಯಜಮಾನ್ರೆ, ಏನಾದ್ರೂ ಉಳಿದಂದ್ರ ಹೇಳ್ಬೇಡ್ರಿ. ಎಷ್ಟೈತಿ ಅಂತ ಅದನ್ನ ಹೇಳ್ಬಿಡ್ರಿ. ಏ ಗುಮಾಸ್ತ, ಆ ರಾಮನ ತಂದೆ ಒಯ್ದ ಸಾಲ ಬಡ್ಡಿ ಸಮೇತ ಏನು ಎಷ್ಟಿದೆ ಅಂತ ಅವನಿಗೆ ವಿವರವಾಗಿ ತಿಳಿಸಿ ಹೇಳೋ. ಆಯ್ತು ಸೌಕರ. ನೋಡ್ತಮ್ಮ ನಮ್ಮಪ್ಪ, ನೀವು ಸಣ್ಣವರಿದ್ದಾಗ ನಿಮ್ಮ ತಂದೆ ನಮ್ಮ ಸಾವುಕಾರ ಕೈಲಿ 5 ಲಕ್ಷ ಸಾಲ ಒಯ್ದಾರತ್ತ. ಎಲ್ಲ ಜನರ ಕೇಳೋ ಬರೀ ನಡವಾರ್ ಕೆಳಕ್ ಬಾಯಿ ಹಾಕ್ತಿ. ನಮ್ಮ ಕೈಯಾಗ 12 ಅವಳ. ನೋಡ್ತಮ್ಮ, 5 ಲಕ್ಷಕ್ಕ ನಮ್ಮ ಸಾವುಕಾರದು ಅಂತ ಬಡ್ಡಿ, ಇಂಥ ಬಡ್ಡಿ, ಚಕ್ಕರ್ ಬಡ್ಡಿ ಎಲ್ಲ ಕೂಡಿ ಈಗ 10 ಲಕ್ಷ ಆಗೈತಿ. ತಮ್ಮ, ಇದಕ್ಕೆ ನೀ ಏನತ್ತಿ ಈಗ? ಬಡವನ ಹೊಟ್ಟೆ ಮೇಲೆ ಸಾಲದ ರೂಪವೆಂಬ ಬರೀ ಹಾಕಬೇಡ. ನಮ್ಮ ತಂದೆ ಮಾಡಿದ ಸಾಲ ನಾವು ಸಣ್ಣವರಿದ್ದಾಗ ನಾವು ಮುಡ್ಸಿವಂತ ನೀವೇ ಹೇಳಿರಿ. ಈಗ ಇನ್ನೂ 10 ಲಕ್ಷ ಸಾಲ ಐತಂತಂದ್ರ ನಮ್ಮಂತ ಬಡವರು ಎಲ್ಲಿದ್ರು ತಂದು ಕೊಡ್ಬೇಕ್ರಿ? ಎಲ್ಲಿದ್ರು ತಂದು ಕೊಡ್ಬೇಕು? ಎಲ್ಲಿಂದ ತಂದು ಕೊಡ್ಬೇಕಂದ್ರೆ ಇತ್ತು ಮನಿ ಮಾರು, ಇಲ್ಲ ಹೊಲ ಮಾರು. ಇವೆರಡೂ ಆಗಿಲ್ಲ ಅಂದ್ರೆ ನಿನ್ನ ಮುದ್ದಾದ ಹೆಂಡತಿಗೆ ನಮ್ಮ ಹತ್ರ ಸೆರಗಾಸಕ್ಕಾದ್ರೆ ಹೇಳೋ. ಎಲ್ಲಿ ಬೇಕಾದ ನಾಲಿಗೆ ಐತಂತೇಳಿ ಸಿಕ್ಕಂಗ ಮಾತಾಡಿದ್ರ ಬಾಯಾಗಿನ ಹಲ್ಲ ಏನ ಶ್ರೀಮಂತರಂತ ಸುಮ್ಮನೆ ಇದ್ರೆ ಬಂಗಾರದಂತ ನನ್ನ ಹೆಂಡತಿ ವಿಷಯಕ್ಕೆ ಬರ್ತೀಯೇನೋ? ರಾಮಪ್ಪ,
ಹಿಂಗ್ಯಾಕ್ ಮಾಡ್ತೀವ ತಮ್ಮನಿ? ಏನು ಮಾಸ್ತ್ರೆ, ನಮ್ಮ ತಂದೆ ಮಾಡಿದ ಸಾಲದ ಬಗ್ಗೆ ಕೇಳಿ ಅದನ್ನು ಬಿಟ್ಟು ನನ್ನ ಹೆಂಡತಿ ವಿಷಯ ಬರ್ತಾರಲ್ಲ, ಎಂತ ಹಾಲು ಕಾಲ ನಡುವೆ ಸುಮ್ಮನೆ ಯಪ್ಪ 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 ಈ ಮಗ ಬಹಳ ಹಾರ್ಯಾಲತ್ತಾನ್ರಿ. ಈ ಮಗನಿಗೆ ತಿಂದು ಬಹಳ ಬಂದಂಗ ಕಾಣ್ತಾನ್ರಿ. ಈ ಮಗನಿಗೆ ನಮ್ಮ ಮನ್ಯಾಗ ನಡಬಾರ ಕಂಬಕ್ ಕಟ್ಟಿ ಹಾಕಿ ಈ ಮಗನ ಮೈಯಾಗ ಎಲ್ಲವೂ ಪುಡಿ ಪುಡಿ ಮಗ ಜರ ತಿಂದು ತಣ್ಣಗಾತೈತಿ. ಅವಾಗ ನನ್ನ ಮನ್ಸಿಗೂ ಜರ ಸಮಾಧಾನ ಆಗ್ತೈತ್ರಿ. ನನ್ನ ಎಲ್ಲವ ಪುಡಿ ಪುಡಿ ಮಾಡಾಕ ನಿನ್ನಿಂದ ಸಾಧ್ಯ ಇಲ್ಲ, ಅದು ನಿಮ್ಮ ಅಪ್ಪನಿಂದಲೂ ಸಾಧ್ಯ ಇಲ್ಲ. ನಾನೇನೋ ನಿಮ್ಮ ಶ್ರೀಮಂತನಾಗೆ ಎಣ್ಣೆಯ ಹಣ ತಿಂದ ಬೆಳೆದಿಲ್ಲ. ದೇಹ ನನ್ನ ಪವಿತ್ರವಾದ ನನ್ನ ತಾಯಿಯ ಎಲೆ ಹಾಲು ಕುಡಿದ ನಿಂತ ದೇಹ. ಇನ್ನು ಮುಂದೆ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ಏ ರಾಮ್ಯ, ಈಗ್ಯಾಕೆ ಹುಚ್ಚರಾಗಿ ಹಚ್ಕೊಳ್ತಾ ಇದೀಯೋ? ಒಮ್ಮೆ ನನ್ನ ಗುಯ್ಯೊಳಗೆ ಬಂದ ಭೇಟಿಯನ್ನು ನಾವು ಹಾಗೆ ಕಳಿಸುವುದಿಲ್ಲ. ಅದಕ್ಕೆ ನಮ್ಮಂತ ಶ್ರೀಮಂತರ ಕೈ ರುಚಿ ತೋರಿಸ್ತೇವೆ. ನೀವು ರುಚಿ ತೋರಿಸುವವರೆಗೂ ನಾನೇನೋ ಸುಮ್ಮನೆ ನಿಂದರು ನನ್ನನ್ನು ಹೇಳಿ ಅಂತ ತಿಳ್ಕೊಂಡ್ರೇನು? ನೀವು ನಿಜವಾಗ್ಲೂ ನಿಮ್ಮ ಅಪ್ಪನ ರಕ್ತಕ್ಕೆ ಹುಟ್ಟಿದ ಕಡಸ. ನನ್ನನ್ನ ಒಂದೇ ಒಂದ್ಸಲ ಮುಟ್ಟಿ ನೋಡು, ಆವಾಗ ಗೊತ್ತಾಗುತ್ತೆ. ಸುಮ್ಮನೆ ಬಿಡಲ್ಲ. ಇದೇನ ಗಲಾಟೆ? ಅದೇ ಬಿಟ್ಬಿಡು, ಹೀಗೆ ಮಾಡೋದ್ರಿ. ಏ ಶಿವರಾಜ್, ನೀನ್ ಯಾಕೆ ಬಂದಿಯೋ? ಹೋಗ್ಲಿ ಬಿಡಿ, ನೀನು ಮನೆಗೆ ಹೋಗು, ಆಮೇಲೆ ವಿಚಾರ ಮಾಡಿದ್ರಾಯ್ತು. ಆಯ್ತು, ನಾನೇನ್ ಬರ್ತೀನಿ. ಇದೇನ್ರಿ ಯಜಮಾನ್ರಿ, ತಾವು ತಿಳಿದವ್ರು ಹೀಗೆ ಮಾಡುವುದೇ? ನೀವು ಆಡಿದ ಮಾತು, ಅವಾಗ ಆಡಿದ ಮಾತು ಒಳಗಿಟ್ಟು ಸರಿಯಾಗಿ ವಿಚಾರ ಮಾಡಿದ್ದೇನೆ. ಇದಕ್ಕೆ ಮುಂದೆ ಏನ್ ಮಾಡ್ಬೇಕಂದ್ರೆ ನಾನು ಹೇಳಿಕೊಡ್ತೇನೆ. ನೀವು ಸಮಾಧಾನವಾಗಿ ಹೋಗೋಣ.